ವೀಕ್ಷಕರೇ, ಅಟ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಚಾಮರಾಜನಗರದಲ್ಲಿ ಬುದ್ಧನ ವಿಗ್ರಹ ಒಡೆದು ಹಾಕಿ ಡಾಕ್ಟರ್ BR ಅಂಬೇಡ್ಕರ್ ನಾಮಫಲಕ ಕಿತ್ತು ವಿರೂಪಗೊಳಿಸಿರುವ ದುಷ್ಕರ್ಮಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ ಘಟನೆ ಇತ್ತೀಚೆಗೆ ವರದಿಯಾಗಿದೆ. ವೀಕ್ಷಕರೇ, ಈ ವಿಡಿಯೋ ನೋಡುವುದಕ್ಕೂ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಕ್ಷಣ ಕ್ಷಣದ ಮಾಹಿತಿಗಾಗಿ ಬೆಲ್ ಬಟನ್ ಅನ್ನು ಒತ್ತುವುದು ಮರೆಯದಿರಿ. ಚಾಮರಾಜನಗರ ತಾಲೂಕು ಜ್ಯೋತಿಗೌಡನಪುರ ಗ್ರಾಮದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ನಾಮಫಲಕ ಕಿತ್ತು ವಿರೂಪಗೊಳಿಸಿರುವ ದುಷ್ಕರ್ಮಿಗಳು ಮೊದಲು ಅರ್ಥ ಮಾಡಿಕೊಳ್ಳಬೇಕಿರುವುದೇನೆಂದರೆ, ಪ್ರಪಂಚದ ಯಾವ ದೇಶದಲ್ಲೂ ಇರದಂತಹ ಅದ್ಭುತವಾದ ಸಂವಿಧಾನವನ್ನು ರಚಿಸಿ ನಮ್ಮ ದೇಶದ ತಳಮಟ್ಟದ ಜನರ ಆಶಾ ಕಿರಣವಾಗಿ ಮೂಡಿ ಬಂದಂತಹ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನು ಈ ನಾಮರ್ದರು ಅರ್ಥ ಮಾಡಿಕೊಂಡಿದ್ದರೆ ಇಂತಹ ಹೀನ ಕೃತ್ಯಕ್ಕೆ ಕೈ ಹಾಕುತ್ತಿರಲಿಲ್ಲ. ಆದರೆ ಇಂತಹ ಹೀನ ಕೃತ್ಯ ಎಸಗಿರುವುದು ಈ ದೇಶದ ಅತಿ ದೊಡ್ಡ ದುರಂತವೇ ಸರಿ. ಇಂದು ಪ್ರಪಂಚದ ಯಾವುದೇ ದೇಶಕ್ಕೆ ನಮ್ಮ ಪ್ರಧಾನಿಯವರು ಭೇಟಿ ನೀಡಿದಾಗ ಅಲ್ಲಿ ಅವರು ಪರಿಚಯಿಸಿಕೊಳ್ಳುವುದೇ ನಾನು ಬುದ್ಧನ ನಾಡಿನಿಂದ ಬಂದಿರುವೆ ಎಂದು. ಆದರೆ ವಿಪರ್ಯಾಸ ಏನೆಂದರೆ, ಅದೇ ಬುದ್ಧನ ವಿಗ್ರಹವನ್ನು ಒಡೆದು ವಿಕೃತಿ ಮೆರೆಯುತ್ತಿರುವ ಈ ದುರುಳರು ಪ್ರಪಂಚಕ್ಕೆ ಯಾವ ಸಂದೇಶವನ್ನು ನೀಡುತ್ತಿದ್ದಾರೆ ಎಂದು ತಿಳಿಯದಾಗಿದೆ. ಗುಡಿಯೊಳಗಿಂದ ಬುದ್ಧನ ವಿಗ್ರಹ ಹೊರತಂದು ಒಡೆದು ಹಾಕಿರುವ ಕಿಡಿಗೇಡಿಗಳು ಅಂಬೇಡ್ಕರ್ ನಾಮಫಲಕ ಹರಿದು ಹಾಕಿ ವಿಕೃತಿ ಮೆರೆದಿದ್ದಾರೆ. ಇಂತಹ ದುರುಳರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಜರುಗಲಿ. ಇನ್ನು ಮುಂದೆ ಯಾರೂ ಕೂಡ ಈ ದೇಶದ ಮಹಾನ್ ವ್ಯಕ್ತಿಗಳ ವಿಗ್ರಹಗಳನ್ನು ಧ್ವಂಸಗೊಳಿಸದಂತೆ ಕಠಿಣ ಕಾನೂನು ಕ್ರಮ ಜರುಗಿಸಲಿ ಎನ್ನುವುದೇ ನಮ್ಮ ಅಟ್ ನ್ಯೂಸ್ ಕನ್ನಡದ ಆಶಯವಾಗಿದೆ. ವೀಕ್ಷಕರೇ, ಇದು ಈ ದಿನದ ವಿಶೇಷ ಸುದ್ದಿ. ನಮ್ಮ ಅಟ್ ನ್ಯೂಸ್ ಕನ್ನಡವನ್ನು ವೀಕ್ಷಿಸುತ್ತೀರಿ. ಇದು ಗಟ್ಟಿತನದ ದಿಟ್ಟ ಸುದ್ದಿ.